ಇತಿಹಾಸದ ಅತ್ಯಂತ ಕತ್ತಲೆಯ ದಿನ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟನು. ಕುಗ್ಗಿದವರಂಗು ಗುಣಪಡಿಸಿದವನು, ಕಾಣದವರಿಗೆ ದೃಷ್ಟಿ ನೀಡಿದವನು. ಇಗೋ, ಶಿಲುಬೆಯ ಮೇಲೆ ಮೌನವಾಗಿದ್ದನು. ಕೈಗಳಲ್ಲಿ ಗಾಳಿಗಳು, ತಲೆಯ ಮೇಲೆ ಮುಳ್ಳಿನ ಕಿರೀಟ. ಆದರೂ ಅವನು ಉಳಿಯುವುದನ್ನು ಆಯ್ಕೆ ಮಾಡಿದನು. ತಂದೆಯೇ, ಇವರನ್ನು ಕ್ಷಮಿಸು. ಅವನ ಕೊನೆಯ ಉಸಿರಿನಲ್ಲಿ ಇದು ಪೂರ್ಣಗೊಂಡಿತು. ಭೂಮಿ ನಡುಗಿತು, ಆಕಾಶ ಕತ್ತಲಾಯಿತು ಮತ್ತು ನಿರೀಕ್ಷೆ ಕಳೆದು ಹೋದಂತಾಯಿತು. ಅವರು ಯೇಸುವಿನ ದೇಹವನ್ನು ತೆಗೆದುಕೊಂಡರು, ಬಿಳಿ ಬಟ್ಟೆಯಲ್ಲಿ ಸುತ್ತಿದರು ಮತ್ತು ಸಮಾಧಿಯಲ್ಲಿ ಇಟ್ಟರು. ಒಂದು ಕಲ್ಲನ್ನು ಉರುಳಿಸಿದರು, ಮುಚ್ಚಿದರು, ಕಾವಲು ಇಟ್ಟರು. ಎಲ್ಲವೂ ಮುಗಿದಂತಾಯಿತು. 3 ದಿನಗಳು ಮೌನ ಮಾತ್ರ. ಯಾವ ಧ್ವನಿಯೂ ಇಲ್ಲ, ಯಾವ ಚಲನೆಯೂ ಇಲ್ಲ, ಕೇವಲ ನಿರೀಕ್ಷೆ. ಆದರೆ 3ನೇ ದಿನ ಎಲ್ಲವೂ ಬದಲಾಗಿದೆ. ಭೂಮಿ ಮತ್ತೆ ನಡುಗಿತು, ಕಲ್ಲು ಉರುಳಿಸಲಾಯಿತು, ಕತ್ತಲೆಯೊಳಗೆ ಬೆಳಕು ಪ್ರವೇಶಿಸಿತು, ಸಮಾಧಿ ಖಾಲಿಯಾಯಿತು. ಯೇಸು ಜೀವಂತನಾದನು. ಮರಣ ಅವನನ್ನು ಹಿಡಿದಿರಲಿಲ್ಲ, ಸಮಾಧಿ ಅವನನ್ನು ಇರಿಸಲಿಲ್ಲ. ಮರಿಯಳು ಬಂತಳು, ಅತ್ತುತ್ತಾ, ಹುಡುಕುತ್ತಾ. ಆದರೆ ಅವನು ಅಲ್ಲಿ ಇರಲಿಲ್ಲ. ಆ ಕ್ಷಣದಲ್ಲಿ ಒಂದು ಧ್ವನಿ, ಮರಿಯ. ಒಂದು ಕ್ಷಣದಲ್ಲಿ ದುಃಖ, ಸಂತೋಷವಾಯಿತು. ಅವನು ಜೀವಂತನಾಗಿದ್ದಾನೆ. ಮುಚ್ಚಿದ ಬಾಗಿಲಿನ ಹಿಂದೆ ಶಿಷ್ಯರು ಭಯದಲ್ಲಿದ್ದರು. ಆಕಸ್ಮಿಕವಾಗಿ ಅವನು ಅವರ ಮಧ್ಯೆ ನಿಂತನು. ನಿಮಗೆ ಶಾಂತಿ ಇರಲಿ. ಇದು ಆತ್ಮ ಅಲ್ಲ, ಸ್ಮರಣೆ ಅಲ್ಲ, ಇದು ಯೇಸು, ಜೀವಂತ. ಸಂದೇಹವೂ ಉಳಿಯಲಿಲ್ಲ. ತೋಮನು ಕಂಡನು ಮತ್ತು ನಂಬಿದನು. ನನ್ನ ಕರ್ತನೇ, ನನ್ನ ದೇವರೇ. ಇದು ಅಂತ್ಯವಲ್ಲ, ಇದು ಆರಂಭ. ಒಂದು ಬೆಟ್ಟದ ಮೇಲೆ ಅವನು ಮತ್ತೆ ಮಾತನಾಡಿದನು. ಎಲ್ಲ ಅಧಿಕಾರ ನನಗೆ ನೀಡಲಾಗಿದೆ. ಹೋಗಿರಿ ಲೋಕವೆಲ್ಲಕ್ಕೂ. ಅವರು ನೋಡುತ್ತಿರುವಾಗ ಅವನು ಮೇಲಕ್ಕೆ ತೆಗೆದುಕೊಳ್ಳಲ್ಪಟ್ಟನು, ಮಹಿಮೆಗೆ. ಆದರೆ ಅವನ ಕಥೆ ಇಲ್ಲಿ ಮುಗಿಯಲಿಲ್ಲ. ಯಾಕಂದರೆ ಯೇಸು ಬದುಕಿದ್ದಾನೆ, ನಿರೀಕ್ಷೆ ಬದುಕಿದೆ, ಕೃಪೆ ಬದುಕಿದೆ ಮತ್ತು ನಿನ್ನ ಕಥೆ ಇನ್ನೂ ಮುಗಿಯಲಿಲ್ಲ.